ಶ್ರೀನಿವಾಸಪುರದ ಮಾಜಿ ಶಾಸಕರು ಹೇಳ್ತಾರಲ್ಲ, ರೈತರ ಸಭೆಯನ್ನು ಮಾಡಿದ್ರಂತೆ. ಅಲ್ಲಿ ಏನಾಗಿದೆ, ಅವರ ವೈಯಕ್ತಿಕವಾದಂಥ ವಿಷಯದಲ್ಲಿ ಮಾಡಿರ್ತಕ್ಕಂಥ ಕೃಷಿಗೆ ಪಾಪ ದೊಡ್ಡ ಸಂಶೋಧನೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಯಾವ್ಯಾವ ಥರ ಭೂಮಿಯನ್ನು ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಯಾವ ರೀತಿ ಅದನ್ನು ಯಾವುದೇ ಕಾನೂನಿನ ಇಂಟರ್ಫಿಯರೆನ್ಸ್ ಆಗಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ಅದರಿಂದ ಜಯಿಸ್ಬೋದು ಅಂತಕ್ಕಂಥದ್ದು ಬುದ್ಧಿವಂತರಿದ್ದಾರೆ. ಇದು ಅವರೇನೋ ಮೊನ್ನೆ ಮೀಟಿಂಗ್ ಮಾಡಿ ರೈತರು ಭಿಕ್ಷೆ ಕೇಳಬಾರ್ದು, ರೈತರು ಬದುಕಕ್ಕೆ ಬಿಡ್ತಾ ಇಲ್ಲ ಅಂತ ಈಗ ಹೇಳ್ತಿರಲ್ಲ. ನಿಮ್ಮ ಸಮಸ್ಯೆ ಬಂದಿದ್ದಕ್ಕೆ ಈಗ ರೈತನ ಮುಂದ್ಬಿಟ್ಕೊಂಡು ಹೊರಟಿದ್ದೀರಿ. ನನಗೂ ಕೇಂದ್ರ ಮಂತ್ರಿ ಸ್ಥಾನಕ್ಕೂ ಅರಣ್ಯ ಇಲಾಖೆಗೂ ಸಂಬಂಧ ಏನು? ಯಾವುದಕ್ಕೆ ಒತ್ತಡ? ಆಯ್ತಪ್ಪ, ನಾನು ಏನಾದರೂ ಒತ್ತಡ ಹಾಕಿ ಅದರಲ್ಲಿ ನನ್ನ ಇಂಟರ್ಫಿಯರೆನ್ಸ್ ಇದ್ದರೆ, ಇವತ್ತು ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ತಾನೆ. ಹಲವಾರು ರೈತರು ಭೂಮಿನ ಏಕಾಏಕಿ ಬುಲ್ಡೋಸ್ ಮಾಡಿದಾರಲ್ಲ, 10 ವರ್ಷ 15 ವರ್ಷ ಮಾವಿನ ಗಿಡ ತೆಂಗಿನ ಗಿಡ ಹಾಕ್ದಾರಲ್ಲ. ಅವತ್ತು ಇವ್ರ ಧ್ವನಿ ಎಲ್ಲೋಗಿತ್ತು ಆ ರೈತರ ಪರವಾಗಿ? ಇಲ್ಲಿ ಗೌರ್ಮೆಂಟು ಇತ್ತು. ಇಲ್ಲಿ ನಾನು ಹೇಳೋದವ್ರಿಗೆ, ಆಯ್ತಪ್ಪ ನಾನು ಇಂಟರ್ಫಿಯರೇ ಆಗ್ಬಿಟ್ಟಿದ್ದೀನಿ ಅಂತಲೇ ಇಟ್ಕೊಂಬಿಡೋದ, ನಾನು ಮಾಡೋದೇನೋ ನೋಟಿಸ್ ಕೊಡಿಸಿದ್ದೀನಿ ಅಂತಲೇ ಇಟ್ಕೊಂಬಿಡಿ. ಕಾನೂನು ಎಲ್ರಿಗೂ ಒಂದೇ ತಾನೆ, ಕೋರ್ಟ್ ಇಲ್ವಾ? ಅವರು ಪ್ರಾಮಾಣಿಕವಾಗಿ ಅಲ್ಲಿ 1 ಇಂಚು ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿಯನ್ನು ಒತ್ತುವರಿ ಮಾಡ್ಕೊಳ್ಳದೆ ಇದ್ದರೆ ಯಾಕೆ ಹೆದರಬೇಕು? ಪ್ರಾಮಾಣಿಕತೆ ಇದ್ದರೆ. ಇದು ಹೋರಾಟ ನೆನ್ನೆ ನಾನು ಮಂತ್ರಿ ಆದಮೇಲೆ ನಡೀತಿಲ್ಲ, ಇದು ಎಷ್ಟು ವರ್ಷದಿಂದ ನಡೀತಾ ಇದೆ. ಒಂದು ನಿಮಿಷ, ಹಾಗೇನು ನಾನೇನು ಮಾಡಿದ್ದೆ? ಒಂದು ನಿಮಿಷ, ನಾನು ನೋಟಿಸ್ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ದೀನೋ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದೀನೋ ಅದೆಲ್ಲ ಒಂದು ಭಾಗ. ನಿಮ್ಮಲ್ಲಿ ಸರಿಯಾದ ದಾಖಲೆಗಳಿದ್ದರೆ, ನೀವು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡದೇ ಇದ್ದರೆ ಯಾಕೆ ಹೆದರ್ಕೋಬೇಕು? ನನ್ನ ಮೇಲೆ ಯಾಕೆ ದೂರಬೇಕು ಅವರು?